ಚಾಮರಾಜಪೇಟೆಯ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದಿಢೀರ್ ಭೇಟಿ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಚಾಮರಾಜಪೇಟೆಯ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗೆ ದಿಢೀರ್ ಅಂತ ಭೇಟಿ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಮೊದಲನೇದಾಗಿ ಅವರು 10ನೇ ತರಗತಿಗೆ ಹೋದ್ರು. ಅಲ್ಲಿ ಪ್ರವರ್ಗ ಅಂದ್ರೇನು, ಇತಿಹಾಸದ ಪಾಠದ ಕುರಿತಾಗಿ ಹೆಚ್ಚಿನ ತಿಳುವಳಿಕೆ ಇರಲಿ ಇತ್ಯಾದಿ ಮಾಹಿತಿಗಳನ್ನ ವಿದ್ಯಾರ್ಥಿಗಳ ಜೊತೆಗೆ ಮಾತನಾಡ್ತಾ ಒಂದಷ್ಟು ಪ್ರಶ್ನೆಗಳನ್ನು ಕೂಡ ಕೇಳಿದ್ದಾರೆ. ಊಟದ ವ್ಯವಸ್ಥೆ ಎಲ್ಲ ಚೆನ್ನಾಗಿ ಆಗ್ತಿದ್ಯಾ ಅಂತ ಕೇಳಿ ತಿಳ್ಕೊಂಡಿದ್ದಾರೆ. ರಾಜೀವ್ ಗಾಂಧಿ ಅದು ಸೆಂಟ್ರಲ್ ಮಾದರಿನೇ ಅಲ್ಲ ಸರ್, ಅದ್ರ ಮಾದರಿನೇ ಯೂಸ್ ಮಾಡಿ 94-95ರಲ್ಲಿ ನಾನು ಫೈನಾನ್ಸ್ ಮಿನಿಸ್ಟರ್ ಆಗಿದ್ದಾಗ ಅಲ್ಲೇ ಮೊರಾರ್ಜಿ ಚಾಮರಾಜಪೇಟೆಯ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗೆ ದಿಢೀರ್ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಭೇಟಿ ಕೊಟ್ಟರು. ವಿದ್ಯಾರ್ಥಿಗಳ ಜೊತೆಗೆ ಕುಳಿತುಕೊಂಡು ಕೆಲ ಹೊತ್ತುಗಳ ಕಾಲ ಮಾತನಾಡಿದ್ರು. ಹೇಗಿದೆ ಶಿಕ್ಷಣ ವ್ಯವಸ್ಥೆ, ಶಾಲೆಯಲ್ಲಿ ವ್ಯವಸ್ಥೆಗಳೆಲ್ಲ ಹೇಗಾಗ್ತಾ ಇದೆ, ಊಟದ ವಿಚಾರದಲ್ಲಿ ಎಲ್ಲವೂ ಕೂಡ ಸರಿ ಇದೆಯಾ ಎಂಬ ಮಾಹಿತಿಗಳನ್ನ ಪಡ್ಕೊಂಡಿದ್ದಾರೆ. ಇನ್ನು 10ನೇ ತರಗತಿಯಲ್ಲಿ ಡಿಸ್ಟಿಂಕ್ಷನ್ ಪಡ್ಕೊಂಡಂತಹ ವಿದ್ಯಾರ್ಥಿಯ ಬಗ್ಗೆಗೂ ಕೂಡ ಅಲ್ಲಿನ ಶಿಕ್ಷಕರು ಮುಖ್ಯಮಂತ್ರಿಗಳ ಬಗ್ಗೆ ಬಳಿ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ರವೀಶ್ರಿಂದ. ರವೀಶ್, ಮುಖ್ಯಮಂತ್ರಿಗಳು ದಿಢೀರ್ ಭೇಟಿ ಕೊಟ್ಟಾಗ ಏನೆಲ್ಲ ಗಮನಿಸಿದ್ದಾರೆ ಸಿಎಂ? ದಿವ್ಯ, ಪ್ರಮುಖವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿಸಿಟ್ ಕೊಡ್ಬೇಕಾದ್ರೆ ಯಾರಿಗೂ ಕೂಡ ಹೇಳಿರ್ಲಿಲ್ಲ. ಅಂದ್ರೆ ಈ ಒಂದು SC/ST ಒಂದು ಪರಿಷತ್ ಸಭೆ ಏನಿತ್ತು, ಆ ಸಭೆಯನ್ನು ಮುಗಿಸ್ಕೊಂಡು ನೇರವಾಗಿ ವಿಧಾನಸೌಧದಿಂದ ಚಾಮರಾಜಪೇಟೆಗೆ ಮೊರಾರ್ಜಿ ದೇಸಾಯಿಗೆ ತೆರಳಿದ್ರು. ಈ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಅಲ್ಲಿನ ಶುಚಿತ್ವ ಮತ್ತೆ ಅಲ್ಲಿ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚು ಗಮನ ಹರಿಸಿದ್ರು ಸಿದ್ದರಾಮಯ್ಯನವರು. ಅಲ್ಲಿ ಎಲ್ಲವನ್ನು ಕೂಡ ವಿದ್ಯಾರ್ಥಿಗಳಿಂದಲೇ ಒಂದು ರೀತಿಯಲ್ಲಿ ಮಾಹಿತಿ ಪಡೆದುಕೊಳ್ಳುವಂತದ್ದು ಕೂಡ ಮಾಡಿದ್ರು. ಅದ್ರ ಜೊತೆಗೆ ಸಹಜವಾಗಿ ಸಿದ್ದರಾಮಯ್ಯನವರು ಈ ಒಂದು ಸಂಧಿ ಸಮಾಸ ಈ ವಿಚಾರದಲ್ಲಿ ಒಂದು ರೀತಿಯಲ್ಲಿ ಆಗಾಗ್ಗೆ ರಾಜಕೀಯವಾಗಿ ಕೂಡ ಪಾಠ ಮಾಡ್ತಾ ಇರ್ತಾರೆ, ಮತ್ತೆ ಬೇರೆ ಕಡೆಗಳಲ್ಲೂ ಕೂಡ ಅದನ್ನ ವೇದಿಕೆಗಳಲ್ಲಿ ಹೇಳ್ತಾ ಇರ್ತಾರೆ. ಅದೇ ವಿಚಾರವನ್ನ ಈ ಒಂದು ವಿದ್ಯಾರ್ಥಿಗಳ ಮುಂದೆ ಕೂಡ ಒಂದು ಪ್ರಸ್ತಾಪ ಮಾಡಿದ್ರು, ಕೆಲವರಿಗೆ ಪ್ರಶ್ನೆಯನ್ನು ಕೂಡ ಕೇಳಿದ್ರು. ಅದಾದ ಬಳಿಕ ಒಂದು ಶುಚಿತ್ವ ಮತ್ತೆ ಆ ಒಂದು ಮೇಂಟೆನೆನ್ಸ್ ಏನಿರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಅಧಿಕಾರಿಗಳಿಗೆ ಒಂದು ರೀತಿಯಲ್ಲಿ ಸೂಚನೆಯನ್ನು ಕೂಡ ಕೊಟ್ಟರು, ಮತ್ತೆ ಕೆಲವು ಎಚ್ಚರಿಕೆಗಳನ್ನು ಕೂಡ ಕೊಟ್ಟರು. ಅಂದ್ರೆ ಶುಚಿತ್ವ ಮತ್ತೆ ಬೇರೆ ಬೇರೆ ರೀತಿಯನ್ನು ಕಾಪಾಡ್ಕೊಳ್ಳದೆ ಹೋದ್ರೆ ನಾವು ಸುಮ್ಮನೆ ಇರೋದಿಲ್ಲ ಅನ್ನೋ ಮಾತುಗಳನ್ನ. ಅದ್ರ ಜೊತೆಗೆ ಅಲ್ಲೇ ಒಂದು ಮುದ್ದೆ, ತರಕಾರಿ, ಸಾಂಬಾರು, ಬಜ್ಜಿ, ಅಲ್ಲೇ ಊಟವನ್ನು ಕೂಡ ಸೇವನೆ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಒಟ್ಟಾರೆಯಾಗಿ ಆ ಒಂದು ಮೊರಾರ್ಜಿ ದೇಸಾಯಿ ಶಾಲೆಗಳ ಒಂದು ಗುಣಮಟ್ಟ ಏನಿದೆ ಅದು ಇನ್ನಷ್ಟು ಒಂದು ರೀತಿಯಲ್ಲಿ ದ್ವಿಗುಣ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ಮುಖ್ಯಮಂತ್ರಿಗಳು ಈ ಒಂದು ವಿಸಿಟ್ ಮಾಡಿರ್ತಕ್ಕಂಥದ್ದು ಅನ್ನೋದಕ್ಕೆ ಅಧಿಕಾರಿಗಳು ಮಾಹಿತಿ ಕೊಡ್ತಾ ಇದ್ದಾರೆ. ದಿವ್ಯಾ, ಥ್ಯಾಂಕ್ ಯು ರವೀಶ್ ನಿಮ್ಮೆಲ್ಲ ಮಾಹಿತಿಗೆ. ವಸತಿ ಶಾಲೆಗೆ ಬಂದು ಅಲ್ಲಿನ ಗುಣಮಟ್ಟದ ಶಿಕ್ಷಣದ ಕುರಿತಾಗಿ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಮಕ್ಕಳಿಗೆ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿ ಅವರಿಂದ ಉತ್ತರ ಪಡ್ಕೊಂಡು ಶಹಬಾಷ್ ಹೊಂದಿದ್ದಾರೆ. ಜೊತೆಯಲ್ಲೇ ಕುಳಿತುಕೊಂಡು ಊಟವನ್ನು ಕೂಡ ಸವದಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ದಿಢೀರ್ ಅಂತ ಭೇಟಿ ಕೊಟ್ಟರು. ಅಲ್ಲಿ ಹೇಗಿದೆ ವ್ಯವಸ್ಥೆಗಳು ಎಲ್ಲವನ್ನೂ ಕೂಡ ಗಮನಿಸಿದ್ದಾರೆ. ಕೆಲವೊಂದಷ್ಟು ಬದಲಾವಣೆಗಳನ್ನ ಮಾಡ್ಕೊಳ್ಳಿ ಅಂತ ಅಲ್ಲಿದ್ದಂತಹ ಸಿಬ್ಬಂದಿಗಳಿಗೆ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಸಿಎಂ. ಜೊತೆಗೆ ಒಂದು ಫೋಟೋಶೂಟ್ ಅನ್ನು ಕೂಡ ವಿದ್ಯಾರ್ಥಿಗಳ ಜೊತೆಗೆ ಮಾಡಲಾಗಿದೆ.